ಇದು ಭಾಳ ಹೊಸ ಥರದ್ದು ಮೈಕ್ ಎಲ್ಲ ಇದೆ, ಸ್ಟೇಜ್ ಫೀಲ್ ಬರ್ತಾ ಇದೆ ನನಗೆ. ಮನದ ಕಡಲು, ನಾನು ಆವಾಗಲೇ ಭಟ್ರಿಗೆ ಹೇಳ್ತಾ ಇದ್ದೆ, ಅವರ ತನ ಅಂತಿದೆಯಲ್ಲ, ಅವರ ಇಸಮ್ ಭಾಳಷ್ಟು ವರ್ಷಗಳಾಗಿತ್ತು. ಅವರ ಇಸಮ್ ಬಿಟ್ಟೋಗಿ ನಾನು ಆವಾಗಲೇ ಹೇಳ್ತಿದ್ದೆ, ಸರ್ ನಿಮ್ಮ ತನದ ಒಂದು ಸಿನಿಮಾ ಅವಾಗವಾಗ ಬರಬೇಕು ಅಂತನ್ನುವಂಥದ್ದು. ಒಂದು ಮುಂಗಾರು ಮಳೆ ಆಗಿರ್ಬೋದು, ಗಾಳಿಪಟ ಆಗಿರ್ಬೋದು, ಅದನ್ನು ಅವರ ತನವನ್ನು ಜಾಸ್ತಿ ತುಂಬಿರುವಂಥ ಸಿನಿಮಾಗಳು. ಇವತ್ತು ಅದೇ ಥರದ ಭಕ್ತರ ಇಸಮ್ಮನ್ನು ತುಂಬ ಹೈ ಲೆವೆಲಲ್ಲಿ ಇಟ್ಕೊಂಡು ಮಾಡಿದಂಥ ಸಿನಿಮಾ ಮನದ ಕಡಲಲ್ಲಿ. ಇವತ್ತು ನನಗೆ ಆ ಥರದ ಸಿನಿಮಾಗಳನ್ನು ಕಾಯ್ತಾ ಇರುವಂಥ ನನ್ನ ಥರದ ಪ್ರೇಕ್ಷಕರಿಗೆ ಒಂದು ಸರಿಯಾದ ಸಿನಿಮಾ ಇವತ್ತು ಬಂದಿದೆ ಅಂತ ಅನ್ನೋದು ಕಂಗ್ರ್ಯಾಚುಲೇಷನ್ಸ್. ಆ ಥರದ್ದು ಬಂದಿದೆ ಅಂತ ಅನ್ನೋವಂಥದ್ದಾದರೆ, ಇವತ್ತು ಒಬ್ಬ ಪ್ರೇಕ್ಷಕನಾಗಿ, ಒಬ್ಬ ಕಲಾವಿದನಾಗಿ ಬಂದೆ, ಸಿನಿಮಾ 2 ಸೀನ್ ಮುಗೀತಿದ್ದಂಗೆ ಪ್ರೇಕ್ಷಕನಾಗೋದೆ ನಾನು. ಅದು ಆ ಸ್ಕ್ರೀನ್ಗಿರೋವಂಥ ಶಕ್ತಿ, ಮತ್ತು ಸ್ಕ್ರಿಪ್ಟಿಗಿರೋವಂಥ ಶಕ್ತಿ, ನಿರ್ದೇಶಕರಿಗಿರೋವಂಥ ಶಕ್ತಿ, ಕಲಾವಿದರುಗಳಿಗಿರೋವಂಥ ಶಕ್ತಿ. ಇವತ್ತು ಇಷ್ಟು ಜನ ಸೇರಿಕೊಂಡು ಇವತ್ತು ಒಂದು 2.5 ಗಂಟೆಗಳ ಕಾಲ ಇವತ್ತು ನಮ್ಮನ್ನು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಅನ್ನುವಂಥದ್ದು. ಈ ಸಿನಿಮಾದಲ್ಲಿ ಒಬ್ರಿಗಲ್ಲ, ಎಲ್ಲರಿಗೂ ಸಿಕ್ಕಾಪಟ್ಟೆ ಚಾಲೆಂಜಸ್ ಇರೋವಂಥದ್ದು, ಚಾಲೆಂಜಿಂಗ್ ಪಾತ್ರಗಳೇ. ಒಬ್ಬರನ್ನ ಇಲ್ಲಿ ಹೇಳೋದಕ್ಕೆ ಆಗಲ್ಲ ನಾನು. ಅಂಜಲಿಯವರಾಗಿರ್ಬೋದು, ಮತ್ತು ರಾಶಿಕಾ ಅವರಾಗಿರ್ಬೋದು, ಮತ್ತು ಸುಮುಖ, ಈ 3 ಜನರ ಕಾಂಟ್ರಿಬ್ಯೂಷನ್ ಇದೆಯಲ್ಲ ಆ ಸಿನಿಮಾಗೆ. ನನಗೆ ಅದೇ ಹೇಳ್ತಾ ಇರೋದು, ಭಟ್ರು ಯೂಶಲಿ ಕಲಾವಿದರುಗಳಿಗೆ ಸಿಕ್ಕಾಪಟ್ಟೆ ಜಾಸ್ತಿ ಲೋಡು ಕೊಡುವಂಥದ್ದು. ಬಟ್ ನನಗೆ ಖುಷಿಯಾಗೋದು ಇನ್ನೊಂದು ಏನು ಅಂತಂತಂದರೆ, ಭಟ್ಟರ ಆಯ್ಕೆ ಇದೆ ಗೊತ್ತಾ. ಆ ಥರದ್ದು ಒಂದು ಸ್ಟ್ರಾಂಗೆಸ್ಟ್ ಹೆಗಲುಗಳನ್ನು ತರ್ತಾರೆ ಅಂತ ಅನ್ನೋವಂಥದ್ದು. ಇವತ್ತು ರಾಶಿಕಾ ಅವರಾಗಿರ್ಬೋದು, ಅಂಜಲಿ ಅವರಾಗಿರ್ಬೋದು, ಸುಮುಖ ಅವರಿಲ್ಲ, ಅಲ್ಲಿದ್ದಾರೆ. ಇಷ್ಟು ಜನರ ಒಂದು ಸ್ಟ್ರಾಂಗೆಸ್ಟ್ ಶೋಲ್ಡರ್ಸ್ನ ಇಟ್ಕೊಂಡು ಇವತ್ತು ತಮ್ಮ ಕಥೆಯನ್ನು ಹೇಳುವಂಥದ್ದು, ತಮ್ಮ ಸೋಲ್ನ ಮತ್ತು ಸ್ವೆಟ್ಟನ್ನು ಈ ಸಿನಿಮಾಗೆ ಕೊಟ್ಟಿರುವಂಥ ಕಲಾವಿದರುಗಳು. ಖಂಡಿತವಾಗಲೂ ಈ ಸಿನಿಮಾದ ಮುಖಾಂತರ ಒಂದಿಷ್ಟು ದೊಡ್ಡ ಕಲಾವಿದರ ದಂಡು ಇವತ್ತು ಕನ್ನಡ ಚಿತ್ರರಂಗಕ್ಕೆ ಸಿಗ್ತಾ ಇದೆ ಅಂತ ಅನ್ನುವಂಥದ್ದಾದರೆ, ಒಬ್ಬ ಕನ್ನಡ ಚಿತ್ರರಂಗವನಾಗಿ, ಒಬ್ಬ ಕನ್ನಡ ಚಿತ್ರದ ಕಲಾವಿದನಾಗಿ ನನಗಷ್ಟೇ ಹೆಮ್ಮೆ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ಒಬ್ಬರಲ್ಲ ಹೀರೋ, ಸಿಕ್ಕಾಪಟ್ಟೆ ಜನ ಹೀರೋಗಳಿದ್ದಾರೆ. ನಾನು ಆವಾಗಲೇ ಹೇಳ್ತಾ ಇದ್ದೆ, ಈ ಸಿನಿಮಾದಲ್ಲಿ ಸುಮುಖ ಅವರ ಜೊತೆಯಲ್ಲಿ ಈ ಸಿನಿಮಾದ ನಿರ್ಮಾಪಕರು ಗಂಗಾಧರ್ ಸರ್ ಅವರು ಒಬ್ಬ ತುಂಬ ದೊಡ್ಡ ನಾಯಕರಾಗ್ತಾರೆ. ಮತ್ತು ಈ ಸಿನಿಮಾದ ನಿರ್ದೇಶಕರು ಭಟ್ ಅವರಾಗಿದ್ದರೆ, ಮತ್ತು ಸಂತೋಷ್ ರೈ ಪತಾಜಿ ಅವರು ಈ ಸಿನಿಮಾದ ಭಾಳ ಅದ್ಭುತವಾದಂಥ ಫೋಟೋಗ್ರಫಿ, ಅವ್ರ ಕಥೆನ ಭಾಳ ವಿಜುವಲ್ಲಿ ಹೇಳ್ತಾರೆ. ಅದು ಅವರಿಗೆ ಸಿಕ್ಕಿರೋವಂಥ ಶಕ್ತಿ ಅದು. ಮತ್ತು ಈ ಸಿನಿಮಾದ ಮತ್ತೊಬ್ಬ ಹೀರೋ ಹರೀಶ್ ಅವರು ನಮ್ಮನ್ನು ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ ತನಕ ಮ್ಯೂಸಿಕಲಿ ಮೆಸ್ಮರೈಸ್ ಮಾಡ್ತಾರೆ ಅಂತಂತಂದರೆ ತಪ್ಪಾಗಲ್ಲ. ಖಂಡಿತವಾಗಲೂ ಈ 28ನೇ ತಾರೀಕು ಒಂದು ಸಿನಿಮಾ ಹಬ್ಬ, ಸಿನಿಮಾ ಫೆಸ್ಟಿವಲ್. ಖಂಡಿತವಾಗಲೂ ನಿಮ್ಮೆಲ್ಲರಿಗೂ ಕೂಡ ಭಾಳಷ್ಟು ವರ್ಷಗಳಿಂದ ಭಟ್ಟರ ತನವನ್ನು ತುಂಬ ಜಾಸ್ತಿ ಮಟ್ಟದಲ್ಲಿ ಇಟ್ಕೊಂಡು ಮಾಡಿರೋವಂಥ ಒಂದು ಸಿನಿಮಾ ಇವತ್ತು ಮಂದಲ್ಲೂ ಬರ್ತಾ ಇದೆ. ನನಗಂತೂ ತುಂಬಾ ಇಷ್ಟ ಆಗಿದೆ. ನಿಮ್ಮೆಲ್ಲರಿಗೂ ನಿಮ್ಮ 2.5 ಗಂಟೆಗಳ ಕಾಲವನ್ನು ಖಂಡಿತ ಭಾಳ ವರ್ತ್ಫುಲ್ಲಾಗಿ ಭಾಳ ವರ್ತ್ಫುಲ್ಲಾಗಿರುವಂಥ ಒಂದು 2.5 ಗಂಟೆಗಳ ಕಾಲವನ್ನು ಈ ಸಿನಿಮಾ ತಂಡ ಗಟ್ಟಿಯಾಗಿ ಕಟ್ಟಿದೆ. ಖಂಡಿತವಾಗಲೂ 28ನೇ ತಾರೀಕು ಸಿನಿಮಾ ಪ್ರೇಮಿಗಳಿಗೆ ಒಂದು ಹಬ್ಬ. ಮನದ ಕಡಲು ತುಂಬ ದೊಡ್ಡ ಹಿಟ್ ಆಗುವಂಥ ಎಲ್ಲ ಲಕ್ಷಣಗಳು ಈ ಸಿನಿಮಾದಲ್ಲಿದೆ. ನನಗೆ ತುಂಬ ಇಷ್ಟ ಆಗಿದೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ, ಸಪೋರ್ಟ್ ಈ ತಂಡದ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಆಫ್ ಮನದ ಕಡಲು. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.